MC ನಾವು ಘೋಷಿಸಿದ್ದೇವೆ ನಮ್ಮ ಸ್ಪರ್ಧೆಯ ನಿಯಮದಲ್ಲಿ ಬೆಸ್ಟ್ MC ಗೆ ನಾವು ನಗದು ಸಹಿತ ಪಾರಿತೋಷಕವನ್ನು ಕೊಡ್ತೀವಿ ಅಂತ. ನಾನೇ ಉಡುಪಿ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ಯಾರು MC ಮಾಡಿದಂತ ಗೊತ್ತಿಲ್ಲ. ಉಡುಪಿ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ಬೆಸ್ಟ್ MC. ಬನ್ನಿ ಮೇಡಮ್, ನಿಮ್ಮ ಬಹುಮಾನವನ್ನು ಪಡ್ಕೊಳ್ಳಿ. ಬೆಸ್ಟ್ MC. ಬಂಧುಗಳೇ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬಹುಮಾನಗಳನ್ನು ಹಂಚಿಕೊಡುವಂಥ ಸಂಪ್ರದಾಯವನ್ನು ನೋಡಿದ್ದೇವೆ. ಎಲ್ಲರಿಗೂ ಕೂಡ ಅವಕಾಶಗಳು ಸಿಗಲಿ ಅಂತ. ಆದರೆ ಇಲ್ಲಿ ಎಲ್ಲರಿಗೂ ಅವಕಾಶಗಳು ಸಿಗಲಿ ಅನ್ನೋದಕ್ಕಿಂತ ಕೂಡ ಪಾರದರ್ಶಕವಾದ ಮತ್ತು ನ್ಯಾಯಸಮ್ಮತವಾದಂಥ ತೀರ್ಪುಗಳು ಬರಬೇಕನ್ನುವ ಕಾರಣಕ್ಕಾಗಿ ಯಾರಿಗೆ ಅರ್ಹವಾಗಿದೆಯೋ ಅವರಿಗೆ ಸಂದಿದೆ. ಧನ್ಯವಾದಗಳು ಮೇಡಮ್. ನಿಮ್ಮ ಹೆಸರು ಹೇಳಿದ್ರೆ ಒಳ್ಳೇದಿತ್ತು. ಮಮತಾ. ಓಕೆ, ಮಮತಾ ಸುಧಾಕರ್ ಶೆಟ್ಟಿ, ಉಡುಪಿ. ಥ್ಯಾಂಕ್ ಯು ಮೇಡಮ್. ಬೆಸ್ಟ್ ಸ್ಕಿಟ್, ಉತ್ತಮ ಸಂದೇಶ ಸಾರುವಂತ ಸ್ಕಿಟ್, ಇದಕ್ಕೆ ಕೂಡ ನಗದು ಬಹುಮಾನ ಸಹಿತ ಪಾರಿತೋಷಕವನ್ನ ಇಟ್ಕೊಂಡಿದ್ದೇವೆ. ಯಾರು ವಿಜೇತರು? ಎನಿ ಗೆಸ್? ನೋ ಗೆಸ್. ಯಾಕೆ ಹೇಳಿ? 10 ತಂಡವನ್ನು ನಾವು ನೋಡಲೇ ಇಲ್ಲ, ಪುರ್ಸೋತಾದಾಗ ನೋಡಿದ್ದೇವೆ. ಮತ್ತೆ ಹೇಳ್ತೇವೆ, ನೋಡಿದ ತಂಡಕ್ಕೆ ಹೇಳೋದು ಭಾರಿ ಒಳ್ಳೇದು ಮಾಡಿದೆ, ನಿಮಗೆ ಪ್ರೈಸ್ ಅಲ್ವಾ? ನೋಡಿರೋದೇ ನಾವು 2 ತಂಡವನ್ನು ಅವರಿಗೆ ಹೇಳ್ತೀರಿ, ಮತ್ತೆ ಅವರು ಹೋದಾಗ ಅವರು ಹೇಳಿದರೆ ಇವರು ಹೇಳಿದರೆ ನಮಗೆ ಬರಲೇಬೇಕು ಅಂತ ಹೇಳ್ತೀರಿ. ಆದರೆ 10 ತಂಡವನ್ನು ನೋಡಿದವರು 3 ಜನ. ಯಾರು? ಜಜಸ್. ಬೆಸ್ಟ್ ಸ್ಕೇಟ್ ಜಿಲ್ಲಾ ಮಹಿಳಾ ಒಕ್ಕೂಟ, ಅಗೈನ್ ಉಡುಪಿ ಜಿಲ್ಲಾ ಮಹಿಳಾ ಮಂಡಲಗಳ ಒಕ್ಕೂಟ ಬೆಸ್ಟ್ ಸ್ಕಿಟ್. ಬನ್ನಿ. ಮೇಡಮ್ ಬೇಗ ಬನ್ನಿ. ಉಳಿದ 3 ಬಹುಮಾನದವರ ಎದೆ ಹೊಡಿತ ಜಾಸ್ತಿ ಆಗ್ತಾ ಇದೆ. ಸೊ ಬೇಗ ಬನ್ನಿ. ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ. ಎಲ್ಲ ತಂಡಗಳು ಕೂಡ ಚರ್ಚೆಗಳು ಆರಂಭಗೊಂಡಿದೆ. ನಮಗೆ ಬರ್ಬೋದಾ ಯಾರಿಗಿರ್ಬೋದು ಅಲ್ವಾ? ಎಸ್. ಬೆಸ್ಟ್ ಸ್ಕಿಟ್ ಉಡುಪಿ ಜಿಲ್ಲೆಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಕ್ಕೆ 50,000 ರೂಪಾಯಿ ನಗದು ಬಹುಮಾನ ಪಡ್ಕೊಂಡವರು ದ್ವಿತೀಯ ಬಹುಮಾನ 75,000 ರೂಪಾಯಿ ನಗದು ಬಹುಮಾನದೊಂದಿಗೆ ಪಾರಿತೋಷಕವನ್ನು ಯಾರು ಪಡ್ಕೊಂಡಿದ್ದಾರೆ? ಉಳಿದಿರುವಂತಹ 9 ತಂಡಗಳ ನಡುವೆ ಯಾರು? ಉಳಿದ 9 ತಂಡಗಳ ನಡುವೆ ದ್ವಿತೀಯ ಬಹುಮಾನ 75,000 ರೂಪಾಯಿ ನಗದಿನೊಂದಿಗೆ ನಾನು ಘೋಷಿಸಬೇಕಾದ್ರೆ ಹಾಸನ ಇಳಿಬೇಕು. ಹಾಸನದಿಂದ ಇಳಿಯದೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇಳಿಲಿ. ದ್ವಿತೀಯ ಬಹುಮಾನ 10 ತಂಡಗಳ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಬೆಸ್ಟ್ ಟೀಮ್ 75,000 ರೂಪಾಯಿ ನಗದಿನೊಂದಿಗೆ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ.
ಮಹಿಳಾ ಮಂಡಲಗಳ ಒಕ್ಕೂಟ ಉಡುಪಿ ಜಿಲ್ಲೆ, ಮಹಿಳಾ ಮಂಡಲಗಳ ಒಕ್ಕೂಟ ಉಡುಪಿ ಜಿಲ್ಲೆ 75,000 ರೂಪಾಯಿ ನಗದಿಗೆ Hey, what's up? This is SG Lewis. Hey, this is Mark from Salon. ಬಂಧುಗಳೇ, 3 ಅನುಭವಿ ತೀರ್ಪುಗಳು, ಒಬ್ಬರ ಸಿನಿಮಾ ನಿರ್ದೇಶಕರಾಗಿ ಕಾಮಿಡಿ ಕಿಲಾಡಿಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಂಡು ಸಾಕಷ್ಟು ಕಾಲೇಜು ವಿದ್ಯಾಸಂಸ್ಥೆಗಳಿಗೆ ನೃತ್ಯ ನಿರ್ದೇಶನ ಮಾಡ್ತಾ ಇರುವಂಥ ಅನೀಶ್ ವೇಣೂರು, ಜಾನಪದ ಕಲಾಕ್ಷೇತ್ರದಲ್ಲಿ ಸುಮಾರು 40 ದಯವಿಟ್ಟು ಬಹುಮಾನವನ್ನು ತಗೊಳ್ಳಿ, ಮತ್ತೆ ಕುಣಿಯುವ. MC ನಾವು ಘೋಷಿಸಿದ್ದೇವೆ. ನಮ್ಮ ಸ್ಪರ್ಧೆಯ ನಿಯಮದಲ್ಲಿ ಬೆಸ್ಟ್ MCಗೆ ನಾವು ನಗದು ಸಹಿತ ಪಾರಿತೋಷಕವನ್ನು ಕೊಡ್ತೀವಿ ಅಂತ.